ಹಾಯ್ ಫ್ರೆಂಡ್ಸ್, ಹಾಲೆಂದಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೇಯ ರಾಕೇಶ್ ಮತ್ತು ಇವರು ಬಂದುಬಿಟ್ಟು ನನ್ನ ಆಲ್ವೇಸ್ ಸಪೋರ್ಟಿವ್ ಹಸ್ಬೆಂಡ್ ರಾಕೇಶ್. ಸೊ ನಾವು ನೆದರ್ಲ್ಯಾಂಡಿಂದ ಕನ್ನಡ ವ್ಲಾಗ್ಸನ್ನು ಮಾಡ್ತೀವಿ. ಇಲ್ಲಿ ನೆದರ್ಲ್ಯಾಂಡಲ್ಲಿ ಹೇಗಿರುತ್ತೆ, ನಾವು ಹೇಗೆಲ್ಲ ಇರ್ತೀವಿ, ಇದನ್ನೆಲ್ಲ ನಮ್ಮ ಚಾನಲಲ್ಲಿ ನಾವು ವೀಡಿಯೋಸನ್ನು ಮಾಡ್ತೀವಿ. ಲಾಸ್ಟ್ ವೀಕು ನಾವು ಇಲ್ಲಿ ನೆದರ್ಲ್ಯಾಂಡಲ್ಲಿ ಹೇಗೆ ಚೂಡಿ ಪೂಜೆ ಮಾಡಿದ್ವಿ ಅದ್ರ ಬಗ್ಗೆ ಈ ವಿಡಿಯೋನ ಮಾಡಿದ್ವಿ. ನೀವು ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 4:15 ಆಗ್ತಾ ಬಂತು. ನಾನು ಇವಾಗ ಆಫೀಸಿಂದ ಮನೆಗೆ ಹೊರಟಿದ್ದೀನಿ, ಆದರೆ ಡೈರೆಕ್ಟಾಗಿ ಮನೆಗೆ ಹೋಗ್ತಾ ಇಲ್ಲ. ಮೊದಲು ಸಿಟಿ ಸೆಂಟ್ರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಿಮಗೆ ರಾಕೇಶ್ ಅವ್ರು ಕಾಣಿಸ್ತಾ ಇದೆಯಾ, ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗೋಣ. ಹೋಗ್ತಾ ದಾರಿಲಿ ಇಲ್ಲಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತೆಲ್ಲ ಮಾತಾಡ್ತೀನಿ. ನಾಳೆ ಹೇಗೋ ವರಮಹಾಲಕ್ಷ್ಮಿ ಹಬ್ಬ, ಸೊ ಅದಕ್ಕೆ ಬೇಕಾಗಿರೋ ಶಾಪಿಂಗ್ ಎಲ್ಲ ಮಾಡೋಣ ಅಂತ ಇವಾಗ ಡೈರೆಕ್ಟ್ ಆಫೀಸಿಂದನೇ ಶಾಪಿಂಗಿಗೆ ಹೊರಟಿದ್ದೀವಿ. ಮುತ್ತೈದೆಯರಿಗೆ ಹೂ ಕುಂಕುಮ ಕೊಡುವಾಗ ಈ ಥರ ಹಣ್ಣೆಲ್ಲ ಈ ಥರ ಇದರಲ್ಲಿ ಇಟ್ಟು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆದರೆ 2 ಥರ ಸೈಜ್ ಇದೆ, ಯಾವುದನ್ನು ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇದು ಚೆನ್ನಾಗಿದೆ. ಇದು €1 ಸ್ಟೋರು, ಸ್ಪೌವಲ್ಲಿದೆ. ಡೆನ್ನಾಗಲ್ಲಿ ಸ್ಪೌವಲ್ಲಿ ನಿಮಗೆ ಸಿಗುತ್ತೆ. ನಾನು ತುಂಬ ಅಂಗಡೀಲಿ ಹುಡುಕಿದೆ, ನನಗೆ ಸ್ಟೀಲ್ ತಟ್ಟೆ ಎಲ್ಲೂ ಸಿಕ್ಕಿಲ್ಲ. ಈ ಅಂಗಡೀಲಿ ಮಾತ್ರ ಸಿಕ್ಕಿದ್ದು. ತುಂಬ ಚೆನ್ನಾಗಿದೆ, ಡಿಸೈನು ಚೆನ್ನಾಗಿದೆ. ನೆಕ್ಸ್ಟು ಬಳೆ ಅಥವಾ ಬ್ರೇಸ್ಲೆಟ್ಸ್ ಏನಾದರೂ ಇದೆಯಾ ಅಂತ ನೋಡೋಣ. ಇಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಬ್ರೇಸ್ಲೆಟ್ಸ್ ನನಗೆ ಸಿಕ್ತು. ತುಂಬಾ ಚೆನ್ನಾಗಿ ಡಿಸೈನ್ಸಲ್ಲಿತ್ತು. ಬಳೆನೂ ಇತ್ತು. ಬಳೆಯಲ್ಲಿ ಅಂದರೆ ಈ ಥರ ಮೆಟಲಲ್ಲಿ, ಆದರೆ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಅದು ತುಂಬ ಡೆಲಿಕೇಟ್ ಆಗಿತ್ತು. ಹಾಗಾಗಿ ಬ್ರೇಸ್ಲೆಟ್ಸ್ ಯಾವುದಾದ್ರು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ಅಂತ. ಮತ್ತು ಬ್ರೇಸ್ಲೆಟ್ಸ್ ಇವಾಗೆಲ್ಲ ಅದು ಸ್ವಲ್ಪ ಫ್ಯಾಷನಲ್ಲೂ ಇದೆ, ತುಂಬ ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಎಲ್ಲ ಶಾಪಿಂಗ್ ಮುಗಿಸಾದ್ಮೇಲೆ ಇವಾಗ ನಾವು ಏಷ್ಯನ್ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೀವಿ. ಇದನ್ನು ಓರಿಯೆಂಟಲ್ ಅಂತ ಕರೀತಾರೆ. ಇದು ಇರೋದು ಸ್ಪೌವಲ್ಲೇ. ಇಲ್ಲಿ ನಮಗೆ ಬಾಳೆ ಎಲೆ ಸಿಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ನೋಡೋಣ ಎಲ್ಲಾದರೂ ಇದೆಯಾ ಅಂತ. ಹೂವಲ್ಲಿ ಕಾಣಿಸ್ತಾ ಇದೆ, ನೋಡೋಣ. ಸೊ ಅದು ಬಾಳೆ ಎಲೆ ಅಲ್ಲ, ಬೇರೆ ಏನೋ. ಸೊ ಅಲ್ಲಿ ಹೋಗ್ಬಿಟ್ಟು ಕೇಳ್ಕೊಂಬರ್ತೀನಿ ಅಲ್ಲಿ ನೆಕ್ಸ್ಟು. ಅದಕ್ಕಿಂತ ಮುಂಚೆ ತೆಂಗಿನಕಾಯಿ ತೊಗೋಬೇಕು ಒಂದು. ಸೊ ಇಲ್ಲಿ ಜುಟ್ಟಿರೋ ತೆಂಗಿನಕಾಯಿ ಇಂಡಿಯನ್ ಸ್ಟೋರಲ್ಲಿ ಸಿಗುತ್ತೆ, ಆದರೆ ಇವತ್ತು ನಾವು ಆಫೀಸಿಂದ ಬಂದಾಗ ತುಂಬ ಲೇಟ್ ಆಯಿತು. ಸೊ ಇವಾಗ ಈ ಥರದ್ದು ಎಲ್ಲಾದರೂ ಒಂದು ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀವಿ. ಹೇಗೋ ನಾನಿಲ್ಲಿ ಬಂದಿದ್ದೀನಲ್ವ, ನಿಮಗೆ ಇಲ್ಲಿ ಮಶ್ರೂಮ್ಸನ್ನು ತೋರಿಸ್ಬೇಕು. ನನಗೆ ಇಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಮಶ್ರೂಮ್ಸ್ ಸಿಗುತ್ತೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ತುಂಬ ವೆರೈಟಿ ಸಿಗುತ್ತೆ. ಆದರೆ ನಾನು ಇದನ್ನು ಯಾವುದೂ ಟ್ರೈ ಮಾಡಿಲ್ಲ, ಒಂದು ಸಲ ಟ್ರೈ ಮಾಡಬೇಕು. ಕೆಲವು ಇವಾಗ ನಮ್ಮ ಮಂಗಳೂರು GSP ಕಡೆಯಲ್ಲೆಲ್ಲ ಒಂದು 3-4 ವೆರೈಟಿ ತಿಂತಾರೆ. ನನಗೆ ಅಷ್ಟು ಮಶ್ರೂಮ್ ಇಷ್ಟ ಇಲ್ಲ, ಆದರೆ ಒಂದು 2-3 ಟ್ರೈ ಮಾಡಬೇಕು. ಮತ್ತು ಇಲ್ಲಿ ಪನ್ನೀರು ಇದೆ, ಸೊ ಒಂದು ಪನ್ನೀರು ತೊಗೊಳ್ಳೋಣ. ನಿಮಗೆ ಪನ್ನೀರ್ ಹತ್ರನೂ ನಿಮಗೆ ಇನ್ನೊಂದು ಕಾಣಿಸ್ತಾ ಇರ್ಬೋದು, ಇದನ್ನು ಟೋಫು ಅಂತಾರೆ, ಅಂದರೆ ಸೋಯಾದಲ್ಲಿ ಮಾಡಿರ್ತಾರೆ. ನೋಡೋದಕ್ಕೆ ಪನ್ನೀರ್ ಥರನೇ ಇರುತ್ತೆ, ಟೇಸ್ಟೂ ಅದೇ ಥರ ಇರುತ್ತೆ, ಒಂಚೂರು ಅದೇ ಥರ ಇರುತ್ತೆ. ಅಂದರೆ ಈ ನಾನ್ ವೆಜ್ ತಿಂದವ್ರಿಗೆ ಇದು ಒಂಥರ ಆಲ್ಟರ್ನೇಟಿವ್ ಥರ. ಮತ್ತು ಇಲ್ಲಿ ನಮ್ಮ ಫ್ರೋಝನ್ ಸೆಕ್ಷನ್ಗೆ ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹಲಸಿನ ಹಣ್ಣು, ಆಮೇಲೆ ಹಲಸಿನ ಬೀಜನ ಈ ಥರ ಕಟ್ ಮಾಡಿರೋದು. ನೋಡಿ, ನನಗೆ ಈ ಹಲಸಿನ ಹಣ್ಣು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಇವಾಗ ಫ್ರೆಶ್ ಆಗಿ ಸಿಗೋದು ಸ್ವಲ್ಪ ಕಾಸ್ಟ್ಲಿ, ಫ್ರೋಝನ್ನೇ ಸ್ವಲ್ಪ ಚೀಪು. ಆಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾರ್ನು ಒಂದು 3-4 ಕಲರ್ ಇರೋದು ಒಂದರಲ್ಲೇ. ಆಮೇಲೆ ಡ್ರಮ್ ಸ್ಟಿಕ್ ಸಿಗುತ್ತೆ ಇದೇ ಥರ ಫ್ರೋಝನಲ್ಲಿ. ಆಮೇಲೆ ಸಾಂಬಾರು ಈರುಳ್ಳಿ ಇರುತ್ತಲ್ವ ಸಣ್ಣ ಸಣ್ಣದು, ಅದು ಇಲ್ಲಿ ಸಿಗುತ್ತೆ ಫ್ರೋಝನ್ನು. ಅದ್ರ ಜೊತೆಗೆ ನಿಮಗೆ ನಾನು ಇಲ್ಲಿ ಫ್ರೋಝನ್ ಬೇರೆ ಐಟಮ್ಸನ್ನು ತೋರಿಸ್ಬೇಕು. ಎಲ್ಲ ಥರ ಇಂಡಿಯನ್ ಐಟಮ್ಸು ಇಲ್ಲಿ ಸಿಗುತ್ತೆ. ಸ್ವೀಟ್ಸ್ ಇರ್ಬೋದು, ಇಡ್ಲಿ, ವಡೆ, ನಿಮಗೆಲ್ಲ ಥರದ್ದು ಇಲ್ಲಿ ರೆಡಿಮೇಡ್ ಇಲ್ಲಿ ಸಿಗುತ್ತೆ. ಸೊ ಇದನ್ನು ಸುಮ್ಮನೆ ಓವನಲ್ಲಿ ಹೀಟ್ ಮಾಡ್ಕೊಂಡು ತಿನ್ಬೋದು. ಒಂದ್ಸಲ ಇದನ್ನು ನಾವು ಟ್ರೈ ಮಾಡಿದ್ವಿ, ಚೆನ್ನಾಗಿರುತ್ತೆ. ಮನೇಲೇ ಮಾಡ್ಕೊಳ್ಳೋದು ಕಷ್ಟ ಆದರೆ, ಅಂದರೆ ಬ್ಯಾಚುಲರ್ಸ್ ಎಲ್ಲ ಇರ್ತಾರಲ್ವ, ಅವರಿಗೆಲ್ಲ ಇದು ತುಂಬಾ ಈಸಿ. ಮತ್ತು ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಂತಲೂ ಇಲ್ಲ. ನೀವು ನೋಡ್ತಾ ಇರ್ಬೋದು ರೇಟು €2 ಇಂದ €3 ಒಳಗಡೆ ಆಗುತ್ತೆ.
ನಿಮ್ಮ ಹತ್ರ ಮಾತಾಡ್ತಾ ಬಾಳೆ ಎಲೆ ಇದೆಯಾ ಇಲ್ವಾ ಕೇಳೋದೇ ಮರ್ತೋಯ್ತು. ಬನ್ನಿ ಹೋಗ್ಬಿಟ್ಟು ಕೇಳ್ಬಿಟ್ಟು ಬರೋಣ. ಹಾಯ್, ಡು ಯು ಹ್ಯಾವ್ ಫ್ರೆಶ್ ಬನಾನಾ ಲೀವ್ಸ್? Banana leaves. No, it's not there. ಬನಾನಾ ಲೀಫ್ ಅಂದರೆ ಬಾಳೆ ಎಲೆ ಬೇಕು ಅಂತಲೇ ಈ ಅಂಗಡಿಗೆ ಬಂದಿದ್ದು. ಬಾಳೆ ಎಲೆ ಇಲ್ವಂತೆ, ಆದರೆ ಬೇರೆ ಸಣ್ಣ ಪುಟ್ಟ ಐಟಮನ್ನು ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಮುಂದೆ ಹೋಗೋಣ. ಏನೆಲ್ಲ ತೊಗೊಂಡ್ರಿ? ತೆಂಗಿನಕಾಯಿ, ಪನ್ನೀರ್ ಮತ್ತು ಒಂದು ಹಲಸಿನ ಹಣ್ಣು. ಸೊ ಇವರ ಹೊಸ ಲುಕ್ ನೋಡಿ ನನಗಂತೂ ಶಾಕ್ ಆಗ್ತಿದೆ. ಆವಾಗವಾಗ ನೋಡಿ ನಗ್ತಾ ಇರ್ತೀನಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ಆಯಿತಾ. ಇಲ್ಲಿ ಏಷ್ಯನ್ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಥರ ಹಣ್ಣು ಸಿಗೋದಿಲ್ಲ, ಮತ್ತು ಇದ್ರೂ ಅಷ್ಟು ಫ್ರೆಶ್ ಅಂತ ಅನಿಸಲ್ಲ. ಹಾಗಾಗಿ ನಾವು ಬೇರೆ ಸೂಪರ್ ಮಾರ್ಕೆಟಿಗೆ ಬಂದು ಇವಾಗ ಹಣ್ಣೆಲ್ಲ ತೊಗೊಂಡು ನೆಕ್ಸ್ಟು ಇವಾಗ ಮನೆಗೆ ಹೋಗಬೇಕು. ಇಲ್ಲಿ ನಿಮಗೆ ನಾನು ಒಂದು ಐಟಮ್ ತೋರಿಸ್ತೀನಿ. ಇದು ಹಲಸಿನಕಾಯಿ, ಇದು ನೀರಲ್ಲಿ ಹಾಕಿಟ್ಟಿರ್ತಾರೆ ಕ್ಯಾಂಡ್. ತುಂಬಾ ಚೆನ್ನಾಗಿದೆ. ನಾವು ಒಂದು 3-4 ಬ್ರ್ಯಾಂಡನ್ನು ಟ್ರೈ ಮಾಡಿದ್ವಿ, ಆದರೆ ನನಗೆ ಈ ಬ್ರ್ಯಾಂಡು ತುಂಬಾ ಇಷ್ಟ ಆಯಿತು. ನೀವು ಹಲಸಿನಕಾಯಿ ತಿಂತೀರಾ ಅಂದರೆ ಈ ಫೇರ್ ಟ್ರೇಡ್ ಒರಿಜಿನಲ್ ಅವ್ರದ್ದು ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿದೆ. ಜಂಬೋದು ಸಿಗುತ್ತೆ, ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ನಮಗೆ, ಬಟ್ ಇದು ತುಂಬಾ ಚೆನ್ನಾಗಿದೆ. ಎಲ್ಲ ಮಾಡಿ ಇವಾಗ ತಾನೇ ಮನೆಗೆ ಬಂದ್ವಿ. ಊಟ ಎಲ್ಲ ಆಯಿತು. ಇವಾಗ ಎದೆ ತುಂಬಿ ಹಾಡನ್ನು, ಅಲ್ಲಿರೋ ಶೋ ನೋಡ್ತಾ, ಹಾಡನ್ನು ಕೇಳ್ತಾ, ಹಾಗೆ ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ರೆಡಿ ಮಾಡೋಣ. ನನಗಂತೂ ಆ ಶೋ ತುಂಬಾ ಇಷ್ಟ ಆಯ್ತಿತ್ತು. ನಾನು ಸಣ್ಣವಳಿದ್ದಾಗ ಅಲ್ಲಿ ದಿನಾಲೂ ವೀಕೆಂಡ್ ಬಂದಾಗ ಹಾಡು ಕೇಳಿದೆ, ಎಷ್ಟು ಚೆನ್ನಾಗಿರ್ತಿತ್ತು. ಸೊ ಈ ಶೋ ಶುರು ಆಗೋದು ಒಂಥರ ಖುಷಿನೇ. ಇವಾಗ ನಾವೆಲ್ಲ ಕೂತ್ಕೊಂಡು ರೆಡಿ ಮಾಡೋಣ, ಬನ್ನಿ. ವರಮಹಾಲಕ್ಷ್ಮಿಗೆ ಉಡಿಸ್ಬೇಕಾಗಿರೋ ಸೀರೆನ ನಿಮಗೆ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಮಂಗಳೂರಲ್ಲಿರೋ ಭಂಡಾರ್ಕರ್ ಟೆಕ್ಸ್ಟೈಲಲ್ಲಿ ತೊಗೊಂಡಿದ್ದು. ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು, ಮತ್ತು ಅದರಲ್ಲಿರೋ ಪ್ಯಾಟರ್ನು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನನಗೆ ಫಸ್ಟ್ ನೋಡಿದಾಗಲೇ ಇದು ಇಷ್ಟ ಆಗಿತ್ತು. ನಿಮಗೆ ಈ ಸೀರೆನ ಕಂಪ್ಲೀಟಾಗಿ ಈ ಥರ ತೆಗೆದು ತೋರಿಸ್ತೀನಿ. ನಿಮ್ಗೆ ಹೇಗೆ ಅನಿಸ್ತಿದೆ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ನಾವು ಇಬ್ಬರು ಸೇರಿ ಕಷ್ಟಪಟ್ಟು ಈ ಸೀರೆನ ಇವಾಗ ಉಡಿಸಿ ಆಯಿತು. ತುಂಬ ಹೊತ್ತಾಯಿತು ಇದನ್ನು ಉಡ್ಸೋದಕ್ಕೆ. ಆಲ್ಮೋಸ್ಟ್ 1 ಗಂಟೆ ತೊಗೊಳ್ತೀವಿ. ವಿಡಿಯೋನ ಹಿಂದೆ ಮುಂದೆ ಮಾಡಿ ಸೊ ಕರೆಕ್ಟಾಗಿ ಉಡಿಸಿದ್ದೀವಿ. ಸ್ವಲ್ಪ ಅಷ್ಟು ಪರ್ಫೆಕ್ಟ್ ಏನು ಬಂದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೇನು ಅನಿಸ್ತಾ ಇದೆ? ಸ್ವಲ್ಪ ಲಾಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಬಂದಿತ್ತು, ಈ ಸಲ ಅಷ್ಟೊಂದು ಪರ್ಫೆಕ್ಟಾಗಿ ಬಂದಿಲ್ಲ. ನೋಡೋಣ ಇನ್ನೂ ಏನಾದರೂ ಸರಿ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ. ಇವಾಗ ದೇವರಿಗೆ ಮುಖ ಮತ್ತು ಜಡೆ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಇನ್ನು ನಾಳೆ ಪೂಜೆಗೆ ನಾವು ರೆಡಿ ಆಗೋಣ. ಸೊ ಅಂದರೆ ನಾವು ಹೋಗಿ ನಿದ್ದೆ ಮಾಡಬೇಕು, ಸ್ವಲ್ಪ ಚೆನ್ನಾಗಿ ರೆಸ್ಟ್ ತೊಗೊಂಡು ನಾಳೆ ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಎಲ್ಲ ಮಾಡಬೇಕಲ್ವಾ. ಸೊ ಹಾಗಾಗಿ ಅದೊಂದು ಬೇಗ ಇವಾಗ ರೆಡಿ ಮಾಡೋಣ, ಬನ್ನಿ.
ಇವತ್ತು ವರಮಹಾಲಕ್ಷ್ಮಿ ಹಬ್ಬನೂ ಆಮೇಲೆ ನಮ್ಮ ಚೂಡಿ ಪೂಜೆನೂ ಇದೆ. ಸೊ ಎರಡಕ್ಕೂ ಒಂದೇ ಟೈಮ್ಗೆ ತಯಾರಿ ಮಾಡ್ತಾ ಇದ್ದೀನಿ. ಬೇಗ ಇದನ್ನೆಲ್ಲ ರೆಡಿ ಮಾಡಿ, ಆಮೇಲೆ ಇಲ್ಲಿ ರಾಕೇಶ್ ಅವರು ಗೆಜ್ಜೆ ವಸ್ತ್ರನ ರೆಡಿ ಮಾಡ್ತಾ ಇದ್ದಾರೆ. ಸೊ ಇದನ್ನು ರೆಡಿ ಮಾಡಿ ಊಟಕ್ಕೂ ಕೂಡ ನಾನೊಂದು 3-4 ವೆರೈಟಿನ ಮಾಡ್ತಾ ಇದ್ದೀನಿ. ಸೊ ಬೇಗ ಆಗ್ತಾ ಇದೆ. ಒಂದು ಕಡೆ ರಸಮ್ ಆಗ್ತಾ ಇದೆ, ಇನ್ನೊಂದು ಕಡೆ ಗಶಿ ಆಗ್ತಾ ಇದೆ, ಮತ್ತು ಇದರಲ್ಲಿ ಪಾಯಸಕ್ಕೆ ದಾಳನ್ನು ಇಟ್ಟಿದ್ದೀನಿ. ಬೇಗ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಳ್ಳೋ ಸೀರೆ ಇದು ನನ್ನ ಮದುವೆ ಸೀರೆ. ನನಗೆ ತುಂಬಾ ಇಷ್ಟ ಆಯಿತು ಈ ಬ್ಲೂ ಗ್ರೀನ್ ಕಾಂಬಿನೇಷನಲ್ಲಿ ಪಿಕಾಕ್ ಡಿಸೈನಲ್ಲಿರೋ ಈ ಸೀರೆ. ಆಮೇಲೆ ಈ ಚೈನ್ ಬಂದುಬಿಟ್ಟು ನಾನು ಮೀಶೋಲ್ಲಿ ತೊಗೊಂಡಿದ್ದು, ನಂಗೆ ತುಂಬಾ ಇಷ್ಟ ಆಯಿತು. ಇದರ ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಷ್ಟೊಂದು ರೆಡಿ ಆದಮೇಲೆ ಒಂದು ಫೋಟೋಶೂಟ್ ಮಾಡ್ಕೊಳ್ದಿದ್ರೆ ಹೇಗೆ ಅಲ್ವಾ? ಸೊ ಹಾಗಾಗಿ ನಾವಿಬ್ಬರು ಇವಾಗ ಕೆಳಗಡೆ ಹೋಗ್ಬಿಟ್ಟು ಚೆನ್ನಾಗಿ ಫೋಟೋಶೂಟ್ ಮಾಡ್ಕೊಂಡು ಬರೋಣ. ನೀವು ಬನ್ನಿ. ಇವತ್ತಿನ ಹಬ್ಬದ ಅಡುಗೆ ಬಂದುಬಿಟ್ಟು ಹಪ್ಪಳ, ಕೋಸಂಬರಿ, ಹಲಸಿನಕಾಯ್ದು ಪೋಡಿ, ಆಮೇಲೆ ಬೀನ್ಸ್, ಆಮೇಲೆ ಆಲೂಗಡ್ಡೆ ಹಾಕ್ಬಿಟ್ಟು ಸಿಂಪಲಾಗಿ ಪಲ್ಯ ಮಾಡಿದ್ದೀನಿ. ಆಮೇಲೆ ಟೊಮೆಟೊ ಸಾರು ಅಂದರೆ ರಸಮ್, ಅದರ ಜೊತೆಗೆ ಅನ್ನ, ಆಮೇಲೆ ದಾಲು, ಇದು ಕೂಡ ಕೊಂಕಣಿ ಸ್ಟೈಲು. ಆಮೇಲೆ ಇದು ಗಸಿ, ಅದೇ ಹಲಸಿನಕಾಯಿ ಹಾಕ್ಬಿಟ್ಟು ಮಾಡಿದ್ದು. ಆಮೇಲೆ ಪಾಯಸ. ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ ಒಂದು ರೌಂಡ್ ಗಟ್ಟಿ ನಿದ್ದೆ ಮಾಡಿ ಇವಾಗ ತಾನೇ ಎದ್ದು ರೆಡಿ ಆಗ್ತಾ ಇದ್ದೀವಿ. ಹೂ ಕುಂಕುಮ ತೊಗೊಂಡೋಗೋದಕ್ಕೆ ಒಂದು 5 ಜನರನ್ನ ಮನೆಗೆ ಕರೆದಿದ್ದೀನಿ. ಸೊ ಅವ್ರು ಬರ್ತಾರೆ. ಹಾಗಾಗಿ ಮತ್ತು ಸಂಜೆಗೊಂದು ಪೂಜೆ ಮುಗಿಸಿ ಕಲಶ ಅಲ್ಲಾಡಿಸಿ ಇವತ್ತಿನ ನಮ್ಮ ವರಮಹಾಲಕ್ಷ್ಮಿ ಹಬ್ಬನ ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆಲ್ಲ ಇವಾಗ ತಯಾರಿ ನಡೀತಾ ಇದೆ. ನಾವಿವಾಗ ಅದನ್ನು ಮಾಡ್ತೀವಿ. ಇವತ್ತಿನ ಪೂಜೆ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತಾ ಇದ್ದೀನಿ. ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ತುಂಬಾ ಜನ ಅಂದರೆ ನನ್ನ ತುಂಬಾ ವ್ಯೂವರ್ಸ್ ನನಗೆ ಫೋಟೋಸು, ವೀಡಿಯೋಸ್ ಅವ್ರ ಮನೇಲಿ ಹೇಗೆಲ್ಲ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ರು ಅಂತ ಇದರೆಲ್ಲದನ್ನು ಫೋಟೋಸನ್ನು, ವೀಡಿಯೋಸನ್ನು ನಂಗೆ ಕಳಿಸಿದ್ದೀರಾ. ಸೊ ಅದನ್ನೆಲ್ಲ ನಾನು ಇವಾಗ ಹಾಕ್ತೀನಿ. ಅದನ್ನು ನೀವು ಮೊದಲು ನೋಡ್ಕೊಂಬನ್ನಿ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಸಿಕ್ಕಾಪಟ್ಟೆ ವ್ಯೂವರ್ಸ್ದು ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆನ ಎಷ್ಟು ಚೆನ್ನಾಗಿ ಆಚರಿಸಿದ್ರು ಅಂತ ನಂಗಂತೂ ತುಂಬಾ ಖುಷಿ ಆಯಿತು. ನಿಮಗೂ ನೋಡಿ ಖುಷಿ ಆಯಿತು ಅಂತ ನಾನು ಅನ್ಕೋತಾ ಇದ್ದೀನಿ. ನೀವೇನಾದರೂ ಈ ಸಲ ಕಳಿಸೋದಕ್ಕೆ ಮಿಸ್ ಮಾಡಿದ್ರೆ ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟು ಯಾವುದು ನಮ್ಮದು ಗಣಪತಿ ಹಬ್ಬ ಇದೆ, ಆವಾಗ ಅಥವಾ ಗೌರಿ ಹಬ್ಬಕ್ಕೆ ಫೋಟೋಸ್ ಎಲ್ಲ ನೀವು ಆವಾಗ ನನಗೆ ಕಳಿಸ್ಬೋದು. ನಾನು ಆ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಹೀಗೆ ಮಾತಾಡ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಅನ್ಕೋತಾ ಇದ್ದೀನಿ. ನಿಮ್ಮನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಹೀಗೆ ನಗ್ತಾ ಇರಿ. ಟೇಕ್ ಕೇರ್. ಬಾಯ್.